ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನನ್ನ ಪ್ರೀತಿಯ ಸಹೋದರ ಗಿರೀಶ್ ರವ್ರದ್ದು ಈ ತಿಂಗಳು 6ನೇ ತಾರೀಕು ಬಾಂಬೆಯಲ್ಲಿ. ಯಾಕಂದ್ರೆ ನಮ್ಗೆ ಈ ಪ್ರಪಂಚದಲ್ಲಿ ಯಾರಾದ್ರೂ ದೇವರಿದ್ದಾರೆ ಅಂದ್ರೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಗೆ ಹೊತ್ತು ಜೀವನ ಕೊಟ್ಟಂತ ದೇವರು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಗಿರೀಶ್ ಅವರು ಅರ್ಥಪೂರ್ಣವಾಗಿ, ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಆದಿಯಲ್ಲಿ ಬೆಳೆದು ಬಂದಂತ ನಮ್ ಗಿರೀಶು ಬಾಬಾ ಸಾಹೇಬ್ರ ದಾದರಲ್ಲಿ ಅವ್ರ ಸಮಾಧಿ ಹತ್ರ ಸುಮಾರು ಯುವಕರನ್ನ ಒಂದ್ 200-300 ಜನ ಜೊತೆಯಲ್ಲಿ ಫ್ಲೈಟಲ್ಲಿ ಕರ್ಕೊಂಡೋಗಿ ಅಲ್ಲಿ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ರು ಸಮಾಧಿ ಹತ್ರ ಬರ್ತಡೇ ಮಾಡ್ಕೊಳ್ಳೋದಂದ್ರೆ ಅದು ಅಷ್ಟೊಂದು ಈಸಿ ಆದ ಕೆಲಸ ಅಲ್ಲ. ಆದ್ರೆ ನಮ್ಮ ಗಿರೀಶ್ ಅವರು ಅದನ್ನ ಪಾಲನೆ ಮಾಡಿ 3 ವರ್ಷಗಳಿಂದ ಸತತವಾಗಿ ಎಲ್ಲಾ ಯುವಕರಿಗೆ ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಮತ್ತೆ ಬಾಬಾ ಸಾಹೇಬ್ರ ಕುಟುಂಬದಲ್ಲಿ ಹೋಗಿ ಅವತ್ತು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಾಬಾ ಸಾಹೇಬ್ರ ಸಮಾಧಿ ಹತ್ರ ಬರ್ತಡೇ ಮಾಡ್ಕೊಂತಾರೆ. ಇದೇ ತರ ನಮ್ ಗಿರೀಶ್ ಅವರು ಒಂದು 100 ಬರ್ತಡೇಗಳು ಮಾಡ್ಕೊಳ್ಳಿ. ಅವ್ರಿಗೆ ದೇವರು ಆಯುಷು ಆರೋಗ್ಯ ರಾಜಕೀಯವಾಗಿ ಇನ್ನು ಮುಂದೆ ಬರಲಿ. ಅದನ್ನ ನಾವು ಯಾವಾಗ್ಲೂ ನಮ್ಮ ಹೊಸಕೋಟೆ ತಾಲೂಕಿನ ಪರವಾಗಿ ಎಲ್ಲಾ ನಮ್ಮ ಸಮುದಾಯ ಮತ್ತೆ ಎಲ್ಲಾ ಸಮುದಾಯಗಳು ಅದನ್ನ ನಾವು ಯಾವಾಗ್ಲೂ ಬೆಂಬಲವಾಗಿರುತ್ತೆ ಅಂತ ಹೇಳ್ತಾ ಗಿರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಬರ್ತಡೇ ಮಾಡೋದು ಗೊತ್ತಿರ್ಲಿಲ್ಲ. ನಮ್ ರಾಜ ಆರ್ಟ್ಸ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತ ನಮ್ ರಾಜ ಆರ್ಟ್ಸ್ ಮತ್ತೆ ಎಲ್ಲಾ ಗೌರವಾನ್ವಿತ ಎಲ್ಲಾ ಪತ್ರಕರ್ತರು ಸೇರಿ ನಮ್ ಗಿರೀಶ್ ಅವ್ರಿಗೆ ಬರ್ತಡೇ ಮಾಡವ್ರೆ. ಅದು ಸಸ್ಪೆನ್ಸ್ ಆಗಿ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಿದ್ರೆ ಗಿರೀಶ್ ಬರ್ತಡೇ ಮಾಡ್ಬೇಕಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಅವ್ರೇನೋ ಈ ಸಲ ಮಾಡ್ಬಿಟ್ಟಿದ್ದಾರೆ. ಬರೋ ವರ್ಷ ನಾವು ಇಡೀ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಜನ, ನಾವೇನು ಒಂದು ಕರೆ ಕೊಟ್ರೆ ಸಾಕು ಸುಮಾರು ಜನ ಯುವಕರು ಸೇರ್ಕೊಳ್ತಾರೆ. ಸೇರ್ಕೊಂಡು ಬರೋ ವರ್ಷ ನಾವು ಸಹ ಇಲ್ಲಿ ಹೊಸಕೋಟೆ ತಾಲೂಕಲ್ಲಿ ವಿಜೃಂಭಣೆಯಿಂದ ನಮ್ ಗಿರೀಶ್, ನಮ್ಮ ಸಹೋದರದ ಗಿರೀಶ್ ಅವರಿಗೆ ಬರ್ತಡೇ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ದೇವರು ಆಯುಷು ಆರೋಗ್ಯ ಕೊಟ್ಟು ನಮ್ ಗಿರೀಶ್ ಕಾಪಾಡ್ಲಿ ಅಂತ ನಾನು ಶುಭ ಕೋರ್ತೇನೆ ಅಂತ ಗಿರೀಶ್ ಅವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಗಿರೀಶ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ, ಭಗವಾನ್ ಬುದ್ಧರ ಹಾದಿಯಲ್ಲಿ, ಅಂದ್ರೆ ಅವ್ರ ಮೊದಲೇ ಸಹ ಭಗವಾನ್ ಬುದ್ಧರ ಒಂದು ನೆಲೆಯಲ್ಲಿ ಮಾಡೋ ತರ ಮಾಡ್ಕೊಂಡ್ರು. ಈಗಲೂ ಸಹ ಅವ್ರ ಬುದ್ಧನನ್ನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಇನ್ನು 100 ವರ್ಷ ಇದೇ ರೀತಿ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ಳಿ ಅಂತ ಭಗವಾನ್ ಬುದ್ಧ ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ಅವರಲ್ಲಿ ನಾನು ಕೋರ್ಕೊಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಗಿರೀಶ್ ಅಣ್ಣನವರು ಇಡೀ ರಾಜ್ಯದ ಜನತೆಗೆ ಗೊತ್ತು. ಗಿರೀಶ್ ಅಣ್ಣರ ಹೆಸರು ಕೇಳಿದ್ದೆ, ಬಟ್ ನಾನು ಅವ್ರ ಮುಖತಃ ನೋಡಿರ್ಲಿಲ್ಲ. ಬಾಂಬೆನಲ್ಲೇ ನಾನು ಅವ್ರು ನೋಡಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನೋಡಿದ್ದು. ತುಂಬಾ ಸಂತೋಷ ಆಯ್ತು ಆ ದಿನ. ಶ್ರೀಯುತ ಗಿರೀಶ್ ಅಣ್ಣನವರು ಬಾಬಣ್ಣವ್ರು ಹೇಳ್ದಂಗೆ ಬಡವರು ಶ್ರೀಮಂತರು ಕುಲ ಜಾತಿ ಏನಿಲ್ಲದೆ ಎಲ್ಲರನ್ನೂ ಒಗ್ಗೂಟ್ಟಾಗಿ ಸುಮಾರು 182 ಜನ ಬಾಂಬೆ ಕರ್ಕೊಂಡೋಗಿದ್ದಾರೆ. ಕೇವಲ ನಾವು ಒಂದು ಕಾರಲ್ಲಿ 10 ಜನ ಟ್ರಿಪ್ ಹೋದ್ರೆ ಎಷ್ಟೋ ಕಷ್ಟ ಆಗುತ್ತೆ. ಅಂತ 182 ಜನನ ಕರ್ಕೊಂಡೋಗಿ ಅಲ್ಲಿ ರೂಮ್ಗಳ ವ್ಯವಸ್ಥೆ, ಊಟದ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆಗಳು ದೊನಂತಿದ್ರು ಪಾಪ ಇದರ ಹಿಂದ್ಗಡೆ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಅಂದ್ರೆ ಒಂಚೂರು ಕೋಪ ಇಲ್ಲದೆ ಬೇಜಾರು ಬೆಳೆದೆ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ರು. ನನಗೆ ಅವಾಗೆ ಮನಸ್ಸಲ್ಲಿ ಬಿತ್ತು ಗಿರೀಶ್ ಅಣ್ಣನವ್ರನ್ನ ಹೊಸಕೋಟೆಗೆ ಬಂದು ಕರ್ಕೊಂಡ್ಬಂದು ಬರ್ತಡೇ ಮಾಡ್ಬೇಕಂತ. ನಮ್ಮ ಸುಬ್ಬಣ್ಣವ್ರಿಗೆ ಹೇಳಿದೆ, ಆವಾಗ ಹೇಳಿದ್ರು ಗಿರೀಶ್ ಅಣ್ಣವ್ರ ಬಗ್ಗೆ. ನನಗೆ ತುಂಬಾ ಸಂತೋಷ ಆಯ್ತು. ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ದಂಗೆ ಬರ್ತಡೇ ಮಾಡ್ಬೇಕಂತ ಸಸ್ಪೆನ್ಸ್ ಆಗಿ ಮಾಡಿ ಸುಬ್ಬಣ್ಣವ್ರನ್ನ, ನಮ್ಮ ನಾಗರಾಜವ್ರನ್ನೆಲ್ಲ ಕರೆದು ಬಾಬಣ್ಣವ್ರನ್ನೆಲ್ಲ ಕರೆದು ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಯ್ತು. ಈ ಒಂದು ಸೆಲೆಬ್ರೇಷನ್ ನೋಡು ನನ್ನ ಮಗ ನಡೆಸ್ತಾ ಇರೋದು ಇದ್ರಲ್ಲೇ ಮಾಡ್ಬೇಕಂತ ತುಂಬಾ ಆಸೆ ಆಯ್ತು. ಅದಕ್ಕಿಂತ ನಾವು ಸುಬ್ಬಣ್ಣವ್ರನ್ನ ನಮ್ಮ ನಾಗರಾಜನ ಕರ್ಕೊಂಡು ರೆಸಾರ್ಟ್ ಅಲ್ಲಿ ಮಾಡಕ್ಕೆಲ್ಲ ಪ್ಲಾನ್ ಮಾಡಿದ್ದೆ. ಎಷ್ಟು ಜನ ಖರ್ಚಾಗಲಿ ಅಂದ್ಬಿಟ್ಟು ಆನಂದ್ ನಾವೆಲ್ಲ ಮಾತಾಡಿದ್ವಿ. ಅರ್ಜೆಂಟ್ ಮಾಡ್ಬಿಡೋಣ ಗಿರೀಶ್ ಅಣ್ಣವ್ರು ಇನ್ಯಾರನ್ನ ಮಾಡ್ಬಿಡ್ತಾರೆ ಹೊಸಕೋಟೆಲ್ ಅಂದ್ಬಿಟ್ಟು ನಾನೇ ಫಸ್ಟ್ ಮಾಡ್ಬೇಕು ಗಿರೀಶ್ ಅಣ್ಣವ್ರಿಗೆ ಅಂದ್ಬಿಟ್ಟು ಈ ಜಾಗದಲ್ಲಿ ಮಾಡಿದೀವಿ. ಶ್ರೀಯುತ ಗಿರೀಶ್ ಅಣ್ಣನವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮುನ್ರಾಜ್ ಅವರು ನನಗೆ ಫೋನ್ ಮಾಡಿದ್ರು. ನಮ್ಮ ಗೆಳೆಯರಿದ್ದಾರೆ ಗಿರೀಶ್ ಅಂತ, ಅವ್ರದ್ದು 6ನೇ ತಾರೀಕು ಬರ್ತಡೇ ಆಯಿತು ಬಾಂಬೆಯಲ್ಲಿ. ಅವ್ರು ವಿಶಿಷ್ಟವಾದ ಬರ್ತಡೇ ಮಾಡ್ಕೊಂಡ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತೇನಾದರೂ ನಡೀತಾ ಇದೆ ಅಂದ್ರೆ ಅದು ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆ. ಅದು ನಮ್ಗೆ ಯಾರು ಕೊಟ್ಟರು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸಮಾಧಿ ಹತ್ರ ಅವರ ಸಂಗಡಿಗರನ್ನೆಲ್ಲ ಮೇಲು ಕೀಳು ಏನು
ಅವರು ಒಂದು ಏನಂದ್ರೆ ಬಡವರು ಸಾಹುಕಾರ ಅನ್ನೋದು ಎಲ್ಲಾರನ್ನೂ ಕರ್ಕೊಂಡೋಗಿ ಅವ್ರ ಸಂಘಟನೆಯಲ್ಲೆಲ್ಲ ಕರ್ಕೊಂಡೋಗಿ ಆ ಸಮಾಧಿ ಹತ್ರ ಬರ್ತಡೇ ಮಾಡ್ಕೊಂಡ್ರು. ಆ ಒಂದು ಪೇರಡೆ ನನ್ಗೆ ಇರೋದ್ರಿಂದ ಅವ್ರನ್ನ ಕರೆದು ನಾನು ಹೊಸಕೋಟೆಲಿ ಒಂದು ಬರ್ತಡೇ ಮಾಡ್ಬೇಕು ಅಂತ ಮುನ್ರಾಜ್ ಅವ್ರು ಹೇಳಿದ್ರು. ನನಗಂತೂ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಮುನ್ರಾಜ್ ಅವ್ರಿಂದ ಹಲವಾರು ಕಾರ್ಯಕ್ರಮ ಮಾಡ್ತಾರೆ, ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಗಿರೀಶ್ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಡ್ಲಿ, ಮುಂದೆ ರಾಜಕೀಯದಲ್ಲಿ ಅವ್ರು ಬೆಳೀಲಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇನ್ನು ಮುಂದಿನ ವರ್ಷ ಬರ್ತಡೇ ಮಾಡ್ಲಿ. ಸುಬ್ಬಣ್ಣ ಅವ್ರು ಹೇಳ್ದಾಗೆ ನಾಗರಾಜ್ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ವಿಶಿಷ್ಟವಾದ ಬರ್ತಡೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಗಿರೀಶ್ ಅವ್ರು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ.